ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಿಯಲ್ ರಿಕಲ್ಟನ್ ರೋಹಿತ್ ಶರ್ಮಾ ಸ್ಫೋಟಕ ಆಟಕ್ಕೆ ಕೆಕೆಆರ್ ತತ್ತರ 221 ರನ್ಗಳ ಬೃಹತ್ ಮೊತ್ತ ಚೇಸ್ ಮಾಡಿ ಗೆದ್ದ ಮುಂಬೈ ಇಂಡಿಯನ್ಸ್. ಹೌದು ಸ್ನೇಹಿತರೆ, ಐಪಿಎಲ್ ಅಲ್ಲಿ ಹೊಸ ದಾಖಲೆ ನಿರ್ಮಿಸಿದ ಮುಂಬೈ. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಹಾಗೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಗ್ಗೆ ಹೇಗ್ ಅನ್ಸುತ್ತೆ ನಿಮ್ಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಐಪಿಎಲ್ 2026 ಎರಡನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೆಕೆಆರ್ ವಿರುದ್ಧ 7 ವಿಕೆಟ್ ಗಳಿಂದ ಗೆದ್ದು ಶುಭಾರಂಭ ಆದ್ರೆ ಮಾಡಿದೆ. ಇನ್ನು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ 220 ರನ್ ಏನೋ ಹೊಡೆಯುತ್ತೆ. ಹೌದು ಸ್ನೇಹಿತರೆ, 221 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಗುರಿ ಆದ್ರೆ ತಲುಪಿತು. ಇನ್ನು ಆರಂಭಿಕರಾದ ರಿಯಲ್ ರಿಕಲ್ಟನ್ 81 ರನ್ ಮತ್ತು ರೋಹಿತ್ ಶರ್ಮಾ 78 ರನ್ ಗಳಿಸಿ ಗೆಲುವಿಗೆ ರೂವಾರಿಗಳಾದರು. ಹೌದು ಸ್ನೇಹಿತರೆ, ಅಬ್ಬರಿಸಿದ ರೋಹಿತ್ ಮತ್ತು ರಿಕಲ್ಟನ್ ಬ್ಯಾಟಿಂಗ್ ಸ್ವರ್ಗದಲ್ಲಿ 221 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ಭರ್ಜರಿ ಆರಂಭ ಆದ್ರೆ ಪಡೆದುಕೊಂಡಿತು. ಓಪನರ್ಸ್ ಆದಂತ ರೋಹಿತ್ ಶರ್ಮಾ ಹಾಗೂ ರಿಯಲ್ ರಿಕಲ್ಟನ್ ಮೊದಲನೇ ವಿಕೆಟ್ಗೆ ಜೊತೆ ಆಟದಲ್ಲಿ 11.5 ಓವರ್ಗಳಲ್ಲಿ 148 ರನ್ಗಳ ಜೊತೆ ಆಟ ಆದ್ರೆ ನೀಡಿದರು. ಕೆಕೆಆರ್ ನ ಇನ್ಎಕ್ಸ್ಪೀರಿಯನ್ಸ್ ಬೌಲರ್ ಗಳನ್ನು ಬೆಂಡೆತ್ತಿದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಕೇವಲ 38 ಬಾಲ್ಗಳಲ್ಲಿ 6 4 6 ಸಿಕ್ಸರ್ಗಳ ಸಹಾಯದಿಂದ 78 ರನ್ ಗಳಿಸಿ ವೈಭವ್ ಅರೋರಾ ಬೌಲಿಂಗ್ ನಲ್ಲಿ ಅನುಕೂಲ್ ರಾಯ್ಗೆ ಕ್ಯಾಚ್ ನೀಡಿ ಔಟ್ ಆದರು. ನಂತರ ಬಂದಂತ ಸೂರ್ಯಕುಮಾರ್ ಯಾದವ್ ಕೂಡ 8 ಬಾಲ್ಗಳಲ್ಲಿ 16 ರನ್ ಗಳಿಸಿ ಕಾರ್ತಿಕ್ ತ್ಯಾಗಿಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು ಶತಕದತ್ತ ದಾಪುಗಾಲಿಡುತ್ತಿದ್ದಂತ ರಿಕಲ್ಟನ್ ಇಲ್ಲದ ರನ್ ಕದಿಯುವ ಪ್ರಯತ್ನದಲ್ಲಿ ಅಂಕುಲ್ ರಾಯ್ ಹೊಡೆದ ಡೈರೆಕ್ಟ್ ಹಿಟ್ ಗೆ ಬಲಿಯಾದರು. ಇನ್ನು ಸೌತ್ ಆಫ್ರಿಕಾದ ಹಿಟ್ಟರ್ ಆದಂತ ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಆದಂತ ರಿಕಲ್ಟನ್ ಅವರು ಕೇವಲ 43 ಬಾಲ್ಗಳಲ್ಲಿ 4 4 8 ಸಿಕ್ಸರ್ ಗಳ ಸಹಾಯದಿಂದ 81 ರನ್ ಗಳಿಸಿ ರನ್ಔಟ್ ಆಗಿ ನಿರಾಶೆ ಆದ್ರೆ ಮೂಡಿಸಿದರು. ನಂತರ ಬಂದಂತ ತಿಲಕ್ ವರ್ಮಾ ಹಾಗೂ ನಾಯಕ ಹಾರ್ದಿಕ್ ಪಾಂಡ್ಯ 4ನೇ ವಿಕೆಟ್ ಗೆ 31 ರನ್ಗಳ ಜೊತೆ ಆಟ ನಡೆಸಿ ತಂಡವನ್ನು ಗೆಲುವಿನ ಸನಿ ಆದ್ರೆ ತಂದರು. ಹೌದು ಸ್ನೇಹಿತರೆ, ಗೆಲುವಿಗೆ 6 ರನ್ ಬೇಕಿದ್ದಾಗ 14 ಬಾಲ್ಗಳಲ್ಲಿ 20 ರನ್ ಗಳಿಸಿದ್ದ ತಿಲಕ್ ವರ್ಮಾ ಸುನಿಲ್ ನರೇನ್ಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಹಾರ್ದಿಕ್ ಪಾಂಡ್ಯ 11 ಬಾಲ್ಗಳಲ್ಲಿ 3 4 ಗಳ ಸಹಿತ ಅಜಯ್ 18 ಹಾಗೂ ಮತ್ತು ನಮನ್ದೀರ್ ಅಜಯ್ 5 ರನ್ ಗಳಿಸಿ ತಂಡವನ್ನು ಗೆಲುವಿನ ಗಡಿ ಆದ್ರೆ ದಾಟಿಸಿದರು. ಇಲ್ಲಿ ಒಂದೇನಪ್ಪ ನಾವು ಮಾತಾಡ್ಬೇಕಾಗಿದ್ದಂತಂದ್ರೆ, ನಿನ್ನೆ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ಗರ್ಜನೆ ಮಾಡಿದ್ರೆ, ಇವತ್ತು ಎರಡನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಆದ್ರೆ ರೋರ್ ಆದ್ರೆ ತೋರಿಸಿದರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ರೋಕೋ ಜೋಡಿ ಅಂತೂ ಫೈರ್ ಆಗ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ರೋಕೋ ಜೋಡಿ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೀಗ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಐಪಿಎಲ್ ಗೆ ಶುಭಾರಂಭ ಆದ್ರೆ ಮಾಡಿವೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.